ಅತ್ತೆ, ಎಲ್ಲ ರೆಡಿ ಇದೆ. ಗಂಗೆ ಪೂಜೆ ಮುಗಿಸ್ಕೊಂಬಂದ್ರೆ ಬೇರೆ ಶಾಸ್ತ್ರ ಶುರು ಮಾಡ್ಕೋಬೋದು. ಒಳ್ಳೇದಮ್ಮ. ಮೀರಾ ಅವರೇ, ಬನ್ನಿ. ಅದಕ್ಕೆ ಈ ಶಾಸ್ತ್ರಕ್ಕೆ ಕಾಸಿನ ಸರ ಹಾಕೊಳ್ಳೋ ಹಾಗಿಲ್ಲ ತಾನೆ? ಸದ್ಯ ಇಲ್ಲ ಅಂದ್ರೆ ಅಜ್ಜಿ ಅಷ್ಟೇ. ಕಲ್ಸಕ್ಕರೆ ಮರ್ತನಲ್ಲ. ಚಿನ್ನಮ್ಮ, ಅಡುಗೆ ಮನೇಲಿ ಕಲ್ಸಕ್ಕರೆ ಇಟ್ಟಿದ್ದೀನಿ, ತಗೊಂಡ್ ಬಾ. ಹಾಂ. ಚಿನ್ನಮ್ಮ, ಅತ್ತೆ ಒಂದು ನಿಮಿಷ. ಕೈಯಲ್ಲಿ ಇಟ್ಕೊಳ್ಳೋ ತಟ್ಟೆನೆಲ್ಲ ಬಿಟ್ಟು ಮಿಕ್ಕಿದ ಪೂಜೆ ಸಾಮಾನೆಲ್ಲ ಬ್ಯಾಗ್ ಹಾಕ್ಕೊಳ್ಳಿ. ನಾನು ಕಲ್ಸಕ್ಕರೆ ತರ್ತೀನಿ, ಸರಿನಾ? ದೀಪಾ, ಚಿನ್ನಮ್ಮ, ಈ ಪ್ರತಿಭಾಗಂತೂ ಬುದ್ಧಿ ಇಲ್ಲ. ಕೆಲಸದವ್ರನ್ನೆಲ್ಲ ತಲೆ ಮೇಲೆ ಕೂರಿಸ್ಕೊಂಡಿರ್ತಾಳೆ. ಈ ಪೂಜೆ ಸಾಮಾನೆಲ್ಲ ನೀನು ಮುಟ್ಬೇಡ, ಹೋಗೋ. ಎಲ್ಲೋದ್ಲಿ ಈ ಪ್ರತಿಭಾ? ಸೂರ್ಯೋದಯಕ್ಕೆ ಮುಂಚೆ ಮುಗಿಬೇಕು. ಪ್ರತಿಭಾ, ಪ್ರತಿಭಾ! ಹಾ ಅತ್ತೆ, ಬಂದೆ. ಬಾಮ್ಮ ಬೇಗ. ನಮ್ದೆಲ್ಲ ಮುಗೀತು, ನೀನ್ ಶಾಸ್ತ್ರ ಮಾಡ್ಬಿಡು. ಹಾಕಮ್ಮ, ಹಾಕು. ಅಕ್ಷತೆ ಹಾಕಿ ಚೆನ್ನಾಗಿ ಆಶೀರ್ವಾದ ಮಾಡು. ಪಾಪ ಮದ್ವೆ ಹುಡುಗಿ ಕಾಸಿನ ಸರ ಹಾಕೊಳ್ದೆ ಮದ್ವೆ ಆಗ್ತಾ ಇದೆ. ನೀನು ಹುಡುಕ್ಲಿಲ್ಲ, ನನ್ನ ಮಗಂಗೂ ಹುಡ್ಕಕ್ ಬಿಡ್ಲಿಲ್ಲ. ದಿಶಾ, ನಾನು ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ನಿನ್ನ ಮದುವೆಗೆ ಯಾವ ತೊಂದರೆನೂ ಬರಲ್ಲ. ಕಳೆದೋಗಿರೋ ಕಾಸಿನ ಸರ ಖಂಡಿತ ಸಿಕ್ಕೇ ಸಿಗತ್ತೆ. ನಮ್ಮನೆ ಸಂಪ್ರದಾಯದ ಪ್ರಕಾರ ನೀನು ಆ ಕಾಸಿನ ಸರ ಹಾಕ್ಕೊಂಡೆ ಆಸೆ ಮನೆ ಹೇರ್ತೀಯ. ಅದಕ್ಕೆ ಕಾಸಿನ ಸರ ಸಿಕ್ಬಿಡ್ತಾ? ಸಿಕ್ಕೇ ಸಿಗುತ್ತೆ. ಏನೇನಿಂದು ಹೊರಡುವಾಗ? ಅಮ್ಮ, ನಂಗೆ ನಿದ್ದೆ ಬರ್ತಿದೆ, ನಾನು ಬರುವಾಗ. ನೋಡು, ಗಂಗಾ ಪೂಜೆ ಮಾಡಿದ್ರೆ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡಿರೋ ಹುಡುಗ ಸಿಗ್ತಾನೆ ಕಣೆ. ನನ್ನ ಎಕ್ಸ್ಪೆಕ್ಟೇಷನ್ ಸುದೀಪ್ ಸಿಗ್ತಾರಾ? ಅಯ್ಯೋ ದೇವ್ರೆ. ನೋಡು, ನನ್ನ ಕೈ ಫ್ರೀ ಇಲ್ಲ, ಇಲ್ಲಾಂದ್ರೆ ನಿಂಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಡ್ತಿದ್ದೆ. ನಡಿಯ ಸುಮ್ಮನೆ ಬಾರೆ. ಅದಕ್ಕೆ ಪ್ರತಿಭಕ್ಕ, ಅಕ್ಕ ಬ್ಯಾಗು. ದಿವ್ಯಾ, ಬ್ಯಾಗ್ ತಗೊಂಡು ಹೊರಡು. ಚಿನ್ನಮ್ಮ, ನೀವೇನು ಬರೋದು ಬೇಡ. ಇಲ್ಲೇ ಇದ್ದು ಬೇಕಾಗಿರೋ ತಯಾರಿಗಳು ಮಾಡ್ಕೊಳ್ಳಿ. ನಾನು ಅಂದ್ಕೊಂಡಿರೋದೇ ನಿಜ ಆದರೆ ನಾವೆಲ್ಲ ಬರೋಷ್ಟರಲ್ಲಿ ಕಾಸಿನ ಸರ ಖಂಡಿತ ಸಿಗತ್ತೆ. ಗೋಧಿ ಹಿಟ್ಟಿನ ಡಬ್ಬ ನೋಡಿದೆ, ಅನುಮಾನ ಬಂತು, ಜರಡಿ ಹಿಡಿದೆ. ಆಗಿದ್ದು ಸಿಕ್ತು. ಹಳೆ ಕಾಲದ ಸರ ಅಲ್ವಾ, ಡಬ್ಬಿಯಲ್ಲಿ ಇಡಬೇಕಾದ್ರೆ ಕೊಂಡಿ ಬಿಚ್ಕೊಂಡಿರ್ಬೇಕು. ಆಗ ನನಗೆ ಗ್ಯಾರಂಟಿ ಆಯಿತು. ಅದಕ್ಕೆ ಇವ್ರನ್ನ ಗಂಗಾ ಪೂಜೆಗೆ ಕರೀಲಿಲ್ಲ. ನಾವೆಲ್ಲ ಹೋಗಿ ಬರೋ ಅಷ್ಟರಲ್ಲೇ ಕಾಸಿನ ಸರನ ವಾರ್ಡ್ರೂಬಲ್ಲಿ ಇಡ್ತಾರೆ ಅಂತ ಅವರು ಅದೇ ಮಾಡಿದ್ರು. ಅಷ್ಟರಲ್ಲೇ ನಿಮ್ಮ ಕೈಗೆ ಸಿಕ್ಬಿದ್ರು. ಇಷ್ಟೆಲ್ಲ ರಂಪ ಆಯಿತು. ಅಜಯ್, ಕೆಲಸದವ್ರು ಯಾವಾಗಲೂ ಕಳ್ಳರಾಗಿರಲ್ಲ. ಕೇಸ್ನ ಪೊಲೀಸ್ ದೃಷ್ಟಿಯಿಂದನೇ ಅಲ್ಲ, ಮನುಷ್ಯತ್ವದಿಂದನೂ ನೋಡಬೇಕು. ನನಗೆ ಈಗ ಅರ್ಥ ಆಯ್ತು. ಚಿನ್ನಮ್ಮ ಕಾಸಿನ ಸರ ಕದ್ದಿಲ್ಲ. ನನಗನ್ಸಿತ್ತು ಚಿನ್ನಮ್ಮ ಅಂತ ಕೆಲಸ ಮಾಡೋಳಲ್ಲ ಅಂತ. ಹೋಗ್ಲಿ ಬಿಡು ಚಿನ್ನಮ್ಮ, ಬೇಜಾರು ಮಾಡ್ಕೋಬೇಡ. ಹೋಗಿ ಕೆಲಸ ನೋಡ್ಕೊ. ಇದೆಲ್ಲ ಸರಿ. ಅದಕ್ಕೆ ನಿಜವಾಗ್ಲೂ ಕಾಸಿನ ಸರ ಕದ್ದವ್ರು ಯಾರು ಅಂತ ನೀವು ಹೇಳ್ತಾನೆ ಇಲ್ವಲ್ಲ. ಇದೆಲ್ಲ ಸರಿ. ಅದಕ್ಕೆ ನಿಜವಾಗ್ಲೂ ಕಾಸಿನ ಸರ ಕದ್ದವ್ರು ಯಾರು ಅಂತ ನೀವು ಹೇಳ್ತಾನೆ ಇಲ್ವಲ್ಲ. ಈಗ ಅದು ಗೊತ್ತಾಗಿ ಏನಾಗಬೇಕಾಗಿದೆ?
ಗೊತ್ತಾಗ್ಬೇಕದ್ಕೆ, ಇಲ್ಲಾಂದ್ರೆ ಈ ಸಮಸ್ಯೆಗೆ ಒಂದು ಸರಿಯಾದ ಅಂತ್ಯನೇ ಸಿಗೋದಿಲ್ಲ. ಚಿನ್ನಮ್ಮ ಮನ್ಸು ಮಾಡಿದ್ರೆ ಇಂಥ ಕಡೆ ಸರ ಸಿಕ್ತು ಅಂತ ಹೇಳ್ಬಿಡ್ಬೋದಿತ್ತು. ಆದರೆ ಈ ಮನೆ ನೆಮ್ಮದಿ, ಮರ್ಯಾದೆ, ಒಗ್ಗಟ್ಟು ಕಾಪಾಡೋಕ್ಕೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಂಡಿದ್ದಾರೆ. ಚಿನ್ನಮ್ಮನೆ ಹಾಗೆ ಯೋಚಿಸ್ಬೇಕಾದ್ರೆ ಮನೆಯವರಾಗಿ ನಾವು ಯಾಕೆ ಕೆದಕ್ತಾ ಕೂತ್ಕೋಬೇಕು? ಸತ್ಯ ತಿಳಿಯೋದ್ರಿಂದ ನಮ್ಮ ಮನೆ ನೆಮ್ಮದಿ, ಒಗ್ಗಟ್ಟು ಒಡೆಯುತ್ತೆ ಅನ್ನೋದಾದರೆ ತಿಳ್ಕೊಳ್ದೇ ಇರೋದೇ ಒಳ್ಳೇದು. ಇಲ್ಲ ಅಂದರೆ ಚಿನ್ನಮ್ಮ ಪಟ್ಟಿದ ಶ್ರಮಕ್ಕೆ ಸಾರ್ಥಕತೆ ಇರಲ್ಲ. ಕಾಸಿನ ಸರ ಕದ್ದಿದ್ದು ಯಾರೇ ಆಗಿರಲಿ, ಅದ್ರ ಚಿಂತೆ ಬಿಟ್ಬಿಡಿ. ಅಯ್ಯೋ, ಗಂಡಿನ ಕಡೆಯವ್ರು ಬರೋ ಹೊತ್ತಾಯ್ತು. ನಾವೆಲ್ಲ ರೆಡಿ ಆಗಬೇಕು. ಈ ಮುದ್ದುನ ಇನ್ನೂ ಚೆನ್ನಾಗಿ ಅಲಂಕಾರ ಮಾಡಿ ದಾಮ್ ಧೂಮ್ ಅಂತ ಮದುವೆ ಮಾಡಿ ಖುಷಿಯಾಗಿ ಕಳಿಸ್ಕೊಡ್ಬೇಕು. ಸರಿನಾ? ಸರಿನಾ? ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಹುಚ್ಚುಡ್ದು, ಈಗ ಯಾರಾದರೂ ಅಳ್ತಾರಾ? ಅಳೋದಕ್ಕಂತಾನೆ ಬೇರೆ ಪ್ರೋಗ್ರಾಮ್ ಇದೆ. ಮಾವ, ಇನ್ನು ಏನು ಹೀಗೆ ನಿಂತಿದ್ದೀರಾ? ಹೋಗಿ ರೆಡಿಯಾಗಿ. ಮೊದಲು ನಿನ್ ಗಂಡಂಗೆ ಹೇಳಿ ಸ್ನಾನ ಮಾಡಕ್ಕೆ. ವೈದ್ಯರೇ, ಡೋರ್ ಯಾಕೆ ಹಾಕಿದಪ್ಪ? ಹಾಗೆ ಸುಮ್ಮನೆ. ನನಗೆ ತುಂಬ ಕೆಲಸ ಇದೆ. ನನಗೂ ಸ್ವಲ್ಪ ಕೆಲಸ ಇದೆ. ಜಾಣೆ ಜಾಣೆ, ಯು ಆರ್ ಜೀನಿಯಸ್. ಅದು ಇವತ್ತು ಗೊತ್ತಾಯ್ತಪ್ಪ? ಅದು ನಂಗೆ ಯಾವಾಗಲೂ ಗೊತ್ತಾಗಿತ್ತಪ್ಪ. ಅದಕ್ಕೆ ತಾನೇ ನಿನ್ನ ಜಾಣೆ ಅಂತ ಕರೆಯೋದು. ಜಾಣೆ, ನಂಗೆ ಇವಾಗ ಒಂದು ಸೂಪರಾಗಿ ಐಡಿಯಾ ಬಂತು. ಇವತ್ತಿಂದ ನಿಮಗೆ ಹೊಸದಾಗಿ ನಾಮಕರಣ ಮಾಡೋಣ ಅಂತ. ಪತ್ತೇದಾರಿ ಪ್ರತಿಭಾ ಪ್ರತಿಭಾ ಪ್ರತಿಭಾ. ವೈದ್ಯರೇ, ಅರಿ ಓಕೆ? ಹುಷಾರ್ ತಪ್ಪಿಲ್ಲ ತಾನೆ? ಯಾಕೆ? ಇತ್ತೀಚಿನ ಕತೆ, ಕಾದಂಬರಿ ಅಂತ ಓವರ್ ಆಗಿ ಓದ್ತಾ ಇದ್ದೀರಾ, ಅದಕ್ಕೆ ಈ ಥರ ಐಡಿಯಾಗಳು ಬರ್ತಿದೆ. ಬೇಡಪ್ಪ. ಏಯ್, ಇಟ್ ಇಸ್ ನಾಟ್ ಎ ಜೋಕ್. ನಿಂಗೆ ಹೆಸರು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಪತ್ತೆ. ಹೌದು, ಪತ್ತೆ ಮಾಡಿದೆ ಸರಿ, ಆದ್ರೆ ಕದ್ದಿದ್ಯಾರು ಅಂತಾನೆ ಹೇಳಿಲ್ವಲ್ಲ? ಬಿಡಿ ವೈದ್ಯರೇ, ಕಾಸಿನ ಸರ ಸಿಕ್ಕಾಯ್ತಲ್ಲ. ಅಲ್ಲ ನೋಡಿ, ಗಂಡಿನ ಮನೆಯವ್ರು ಬರೋ ಟೈಮ್ ಆಯ್ತು. ಅಲ್ಲ, ಕದ್ದಿದ್ದು ಆರತಿ ತಟ್ಟೆ ರೆಡಿ ಮಾಡಬೇಕು. ನೀವು ಬೇಗ ರೆಡಿಯಾಗಿ ಬಂದ್ಬಿಡಿ, ಸರಿನಾ? ಅಲ್ಲ ಕಾಸಿನ ಸರ ಕದ್ದಿದ್ದು. ಏಯ್ ಜಾಣೆ, ಏಯ್ ಕೊನೆಗೂ ನನ್ನ ಸಸ್ಪೆನ್ಸ್ ಎಲ್ಲ ಇಟ್ಬಿಟ್ಟು ಹೋಗ್ಬಿಟ್ಲಲ್ಲ. ಕೊಲೆ ಆದವರು 80 ವರ್ಷದ ಅಜ್ಜಿ. ಅವ್ರ ಹೆಸರು ಗೌರಮ್ಮ ಅಂತ. ಆಸ್ತಿಗೋಸ್ಕರ ತನ್ನ ಮೈದನರು ತನ್ನನ್ನು ಸಾಯಿಸ್ತಾರೆ ಅಂತ ಗೌರಮ್ಮನವರು ಹೆದರಿದ್ರು. ಆದ್ರೆ ಇದ್ದಕ್ಕಿದ್ದಾಗೆ ಒಂದಿನ ಗೌರಮ್ಮ ಸತ್ತೋಗ್ತಾರೆ. ಅವ್ರು ಉಪಯೋಗಿಸಿದ ಎಲ್ಲಾ ವಸ್ತುಗಳನ್ನೂ ಟೆಸ್ಟ್ ಮಾಡ್ತಾರೆ. ಯಾವ್ದ್ರಲ್ಲೂ ವಿಷ ಇಲ್ಲ. ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾತ್ರ ಅವ್ರ ದೇಹದಲ್ಲಿ ವಿಷ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ವಿಷ ಅಲ್ಲೇ ಇರಬೇಕು. ಎಲ್ಲಿ?